ಪೊಲೀಸ್ ಸಿಬ್ಬಂದಿಯಿಂದಲೇ ಭಯಾನಕ ಆಕ್ಸಿಡೆಂಟ್ ಆಗಿರುವಂತಹ ಇಶ್ಯೂ ಇದು. ಇನ್ಫ್ಯಾಕ್ಟ್ ಈ ಆಕ್ಸಿಡೆಂಟ್ನ ದೃಶ್ಯಾವಳಿಗಳು ನಿಜಕ್ಕೂ ಮೈ ಜುಮ್ಮನಿಸುತ್ತೆ. ಜಿಪಿನಡಿ ಸಿಲುಕಿದ ಬೈಕ್ ಸವಾರನನ್ನ ಪೊಲೀಸ್ ಸಿಬ್ಬಂದಿ ಹಾಗೇ ಎಳೆದೊಯ್ದಿದ್ದಾರೆ. ಅರ್ಧ ಕಿಲೋಮೀಟರ್ ದೂರದ ತನಕ ಪೊಲೀಸ್ ಸಿಬ್ಬಂದಿ ಎಳೆದೊಯ್ದಿದ್ದಾರೆ. ಹುಬ್ಬಳ್ಳಿ ರಿಂಗ್ ರೋಡ್ ನಲ್ಲಿ ತಡರಾತ್ರಿ ಭಯಾನಕ ಆಕ್ಸಿಡೆಂಟ್ ಆಗಿರೋದು. ಕುಡಿದು ವಾಹನ ಡ್ರೈವ್ ಮಾಡಿರೋದಾಗಿ, ಡ್ರಿಂಕ್ ಅಂಡ್ ಡ್ರೈವ್ ಮಾಡ್ತಾ ಇದ್ದಿದ್ದಾಗಿ ಸಿಬ್ಬಂದಿ ತಪ್ಪೊಪ್ಪಿಕೊಂಡಿದ್ದಾರೆ. ಸದ್ಯ ಬೈಕ್ ಸವಾರ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಅರ್ಧ ಕಿಲೋಮೀಟರ್ ತನಕ ಆ ಪೊಲೀಸ್ ಸಿಬ್ಬಂದಿಯ ವಾಹನದ ಕೆಳಗೇನೆ ಪಾಪ ಆ ವ್ಯಕ್ತಿ ಇದ್ದ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ. ಇದು ಫುಲ್ ಟೈಟ್ ಆಗಿ ರಸ್ತೆ ಮೇಲಿಂದ ನಿಂತಿದ್ದಂತಹ ಬೈಕನ್ನು ಗುದ್ದಿಕೊಂಡು ಸುಮಾರು 3 ಕಿಲೋಮೀಟರ್ ಬೈಕನ್ನು ಎಳೆದೊಯ್ದಂತಹ ಪ್ರಕರಣ ಹುಬ್ಬಳ್ಳಿಯ ಬೈಪಾಸ್ನಲ್ಲಿ ನಡೆದಿರುವಂಥದ್ದು. ಇದು ಸ್ವತಃ ಪೊಲೀಸರ ಜೀಪು, ಪೊಲೀಸರ ಸಿಬ್ಬಂದಿಯೇ ಈ ಅಪಘಾತವನ್ನು ಮಾಡಿರುವಂಥದ್ದು ಈಗ ಬೆಳಕಿಗೆ ಬಂದಿದೆ. ನಾನೀಗ ಅಪಘಾತವಾದಂತಹ ಸ್ಥಳದಲ್ಲಿ ಇರುವಂಥದ್ದು. ಇಲ್ಲಿ ಏನು ನೋಡ್ತಾ ಇದ್ದೀರಲ್ಲ, ಈ ಒಂದು ಬೈಕಿನ ಅವಶೇಷಗಳು ಉಳಿದಿದ್ದಾವೆ. ಈ ಬೈಕು ಇಲ್ಲಿ ಪೆಟ್ರೋಲ್ ಖಾಲಿಯಾಗಿ ನಿಂತಿತ್ತು. ಸೊ ಈ ಬೈಕು ಸವಾರ ಏನಿದ್ದಾನೆ ಎದುರುಗಿರುವಂತಹ ಪೆಟ್ರೋಲ್ ಬಂಕಿಗೆ ಪೆಟ್ರೋಲನ್ನು ತರಲು ಹೋಗಿದ್ದ. ಸೊ ಇಲ್ಲೇ ನೀವು ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ, ಈ ಒಂದು ಬಂಕಿಗೆ ಇಲ್ಲಿ ಬೈಕನ್ನು ನಿಲ್ಲಿಸಿ ಪೆಟ್ರೋಲ್ ತರಲು ಹೋಗಿದ್ದ. ಈ ಸಂದರ್ಭದಲ್ಲಿ ಗದಗ ಮೂಲದ ಇನ್ಸ್ಪೆಕ್ಟರ್ ಒಂದು ಶಂಕರ್ ಚೌಧರಿ ಅನ್ನೋರ ವಾಹನ ವೇಗವಾಗಿ ಬರುತ್ತೆ. ಆ ವಾಹನದ ಚಾಲಕ ಮುತ್ತಣ್ಣ ಮುಗುಳಿ ಅನ್ನುವ ಚಾಲಕ ಪೊಲೀಸ್ ಸಿಬ್ಬಂದಿ, ಆತ ಫುಲ್ಲು ಕುಡಿದು ಟೈಟ್ ಆಗಿರ್ತಾನೆ. ಸೊ ಆತ ಈ ಬೈಕನ್ನು ಗಮನಿಸದೆ ಬೈಕಿಗೆ ಗುದ್ದಿಕೊಂಡು ಇಲ್ಲಿಂದ ಸುಮಾರು 3 ಕಿಲೋಮೀಟರ್ ಹಂತದಲ್ಲಿ ಬೈಕ್ ಕೆಳಗೆ ಒಂದು ಜೀಪ್ನ ಕೆಳಗಡೆ ಇಂಜಿನ್ ಕೆಳಗಡೆ ಇರುತ್ತೆ. ಸೊ ಆ ಒಂದು ಆ ಬೈಕನ್ನು ತೆಗೆದುಕೊಂಡು ಹೋಗಿ ಅಲ್ಲಿ 3 ಕಿಲೋಮೀಟರ್ ಆದಮೇಲೆ ಆ ಮತ್ತಿನಿಂದ ಎಚ್ಚರವಾದಾಗ ಸೌಂಡ್ ಬರುತ್ತೆ. ಆ ಸೌಂಡನ್ನು ನೋಡಿದಾಗ ಕೆಳಗಡೆ ಬೈಕ್ ಇರುತ್ತೆ. ಅದೃಷ್ಟವಶಾತ್ ಬೈಕ್ ಸವಾರ ಪೆಟ್ರೋಲ್ ಬಂಕಿಗೆ ಪೆಟ್ರೋಲ್ ತರಲು ಹೋದಂಥ ಹಿನ್ನೆಲೆಯಲ್ಲಿ ಬದುಕುಳಿದಿರುವಂಥದ್ದು. ಈಗ ಹುಬ್ಬಳ್ಳಿ ಧಾರವಾಡ ಪೊಲೀಸರು ಈ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡು ಈಗಾಗಲೇ ಸ್ಥಳಕ್ಕೆ DCP ರವೀಶ್ ಅವರು ಭೇಟಿ ನೀಡಿದ್ದಾರೆ. ಇನ್ಸ್ಪೆಕ್ಟರ್ ಸತಾರೆ ಅವರ ನೇತೃತ್ವದಲ್ಲಿ ಈ ಒಂದು ತನಿಖೆ ಕೂಡ ನಡೀತಿರುವಂಥ ದೃಶ್ಯಾವಳಿಗಳು ನೋಡ್ಬೋದು. ಈಗಾಗಲೇ ಸ್ಥಳಕ್ಕೆ ಭೇಟಿ ನೀಡಿ ಬೈಕ್ ಅವಶೇಷಗಳು ಮತ್ತು ಪ್ರಕರಣದ ಹಿನ್ನೆಲೆಯನ್ನು ಮತ್ತು ಬೈಕ್ ಮೂಲವನ್ನು ಪತ್ತೆ ಹಚ್ಚಲು ಈಗಾಗ ಪೊಲೀಸರು ಯಶಸ್ವಿಯಾಗಿರುವಂಥದ್ದು. ಇದು ಕೇವಲ ಸಾಮಾನ್ಯ ಅಪರಾಧನ ಅಥವಾ ಇದರಿಂದ ಏನಾದರೂ ಇದೆಯಾ ಅನ್ನೋದ್ರ ಬಗ್ಗೆ ಈಗ ಪೊಲೀಸರು ತನಿಖೆ ನಡೆಸಿರುವಂಥದ್ದು. ಸದ್ಯ ಒಂದು ಚಾಲಕನನ್ನು ಪೊಲೀಸರು ವಶದಲ್ಲಿಟ್ಟು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಬೈಕು ಮತ್ತು ಜೀಪನ್ನು ಕೂಡ ವಶಕ್ಕೆ ಪಡೆದಿರುವಂಥದ್ದು. ಕ್ಯಾಮ್ರಾಮನ್ ನಾರಾಯಣಗೌಡ ಜೊತೆ ಸುನಿಲ್ ಪಾಟೀಲ್, ಪಬ್ಲಿಕ್ ಟಿವಿ, ಹುಬ್ಬಳ್ಳಿ.